ಅಂತಾರಾಷ್ಟ್ರೀಯ ಮಟ್ಟದ ಪುರುಷ ಮತ್ತು ಮಹಿಳೆಯರು ನಮ್ಮ ತಂಡದಲ್ಲಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅಂತ ದಿಗ್ಗಜರು, ಕಲ್ಪನಾ ವೆಂಕಟಾಚಾರ್ ಅವರು, ಸುಜಿತ್ ಸೋಮಸುಂದರ್ ಅವರು, ಅವಿನಾಶ್ ವೈದ್ಯ ಅವರು ನಮ್ಮ ತಂಡದಲ್ಲಿದ್ದಾರೆ. ಸೊ ಇದೊಂದು ತಂಡ ಹೆಂಗಿದೆ ಅಂದರೆ ನಮ್ಮ ಕ್ರಿಕೆಟರ್ಸ್ ಆಗ್ಬೋದು, ಆಡಳಿತದಲ್ಲಿ ಅನುಭವ ಇರುವಂಥವರು ಎಲ್ಲರೂ ಸೇರಿ ಇದೊಂದು ತಂಡ ಮಾಡಿದ್ದೀವಿ. ಸೊ ಇವರೊಂದು ನೇತೃತ್ವದಲ್ಲಿ ಯಾವುದೇ ರೀತಿ ಕ್ರಿಕೆಟ್ಗೆ ಯಾವುದು ತಪ್ಪಾಗಲ್ಲ ಅಂತ ಅವರಿರೋ ಅನುಭವದಲ್ಲಿ ಕ್ರಿಕೆಟಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಸಾಲ್ವ್ ಮಾಡಿ ಕ್ರಿಕೆಟ್ ಮುಂದಕ್ಕೆ ತಗೊಳ್ಳೋದ್ರ ಬಗ್ಗೆ ಎರಡನೇ ಪ್ರಶ್ನೆ ಇರೋದಿಲ್ಲ. ಈ ಕಾಲ್ತುಳಿತ ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರೋಂಗೆ 11 ಜನ ಅಮಾಯಕರು ಸಾವನ್ನೊಂದಿದ್ದಾರೆ. ಈ ಕಾಲ್ತುಳಿತ ಪ್ರಕರಣ ಆದಮೇಲೆ ನೈತಿಕ ಹೊಣೆ ಹೊತ್ತು ಕಾರ್ಯದರ್ಶಿ ಮತ್ತು ಖಜಾಂಚಿಗಳು ರಾಜೀನಾಮೆ ಸಲ್ಲಿಸಿದರು. ಏನು ನೈತಿಕ ಹೊಣೆ ಹೊತ್ತಿ ರಾಜೀನಾಮೆ ಕೊಟ್ಟಿದ್ರು. ಈಗ ಮತ್ತೆ ಹೆಂಗೆ ಚುನಾವಣೆಗೆ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ನೈತಿಕ ಹೊಣೆ ಹೊತ್ತವರು ನೈತಿಕವಾಗಿ ಏನಾಗಿದೆ 4-5 ತಿಂಗಳಲ್ಲಿ ನೈತಿಕವಾಗಿ ನೀವು ನೋಡಿದ್ರೆ ಅವರು ರಾಜೀನಾಮೆ ಕೊಟ್ಟಾಗ ಇನ್ನೂ ಕುನ್ನಾ ರಿಪೋರ್ಟ್ ಬಂದಿರಲಿಲ್ಲ, FIR ಫೈಲ್ ಆಗಿರಲಿಲ್ಲ, ಇನ್ನು CID ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿಲ್ಲ. ಕುನ್ನಾ ರಿಪೋರ್ಟ್ ಸ್ಕ್ವೇರಾಗಿ ಹೇಳಿದ್ದಾರೆ ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ. FIRಲ್ಲಿ KSC ಅಡ್ಮಿನಿಸ್ಟ್ರೇಟಿವ್ ಕಮಿಟಿ ಅವರೇ ಕಾರಣಕರ್ತರು ಅಂತ ಮಾಡಿದ್ದಾರೆ. ಈ ಒಂದು ಇರೋವಾಗ ಯಾವ ನೈತಿಕ ಹೊಣೆ ಎತ್ತು ಹಳೆ ಕಮಿಟಿಯಲ್ಲಿದ್ದಂಥ 4 ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ, ನಮ್ಗೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ನಾವು ಕೇಳೋದು ಅಷ್ಟೇ, ನಮ್ಮ ಎಲ್ಲ ಸದಸ್ಯರುಗಳಿಗೆ ಈ ಕಾಲ್ತುಳಿತ ಪ್ರಕರಣದಲ್ಲಿ ಯಾರ್ಯಾರು ಇದ್ದರೂ ಹಳೆ ಕಮಿಟಿನಲ್ಲಿ ನಮ್ಮಲ್ಲೂ 2-3 ನಮ್ಮವರು ಇದ್ದಾರೆ, ಅವರು ಸಮರ್ಥರಿದ್ದಾರೆ, ಅವ್ರಿಗಿನ್ನ ಅನುಭವ ಇರೋರು ಇದ್ದಾರೆ, ವೃತ್ತಿನಲ್ಲಿ ಎಜುಕೇಟ್ ಆಗಿರೋರು ಇದ್ದಾರೆ. ಆದ್ರೂ ಒಂದು ಮಾರಲ್ ಗ್ರೌಂಡ್ಸಲ್ಲಿ ಕೈ ಬಿಟ್ಟಿದ್ದೀವಿ. ನೈತಿಕ ಹೊಣೆ ಮೇಲೆ ಇದೊಂದು ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮದು ಇನ್ನೊಂದು ಸತಿ ಕಳಕಳಿ ಪ್ರಾರ್ಥನೆ ಅವ್ರಿಗೆ, ಯಾವುದೇ ಕಾರಣಕ್ಕೂ ಹಳೆ ಕಮಿಟಿನಲ್ಲಿ ಕಾಲ್ತುಳಿತ ಪ್ರಕರಣದಲ್ಲಿ ಕಮಿಟಿನಲ್ಲಿದ್ದವರು ಈ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಯಾವುದಕ್ಕೆ ನೈತಿಕ ಹಕ್ಕಿಲ್ಲ ಅವ್ರಿಗೆ. ಅವ್ರು ಮಾಡಿದ್ರು ನಮ್ಮ ಸದಸ್ಯರು ಯಾವುದೇ ಕಾರಣಕ್ಕೂ ಅವ್ರಿಗೆ ವೋಟ್ ಮಾಡೋಂಗಿಲ್ಲ. ಸೊ 4 ತಿಂಗಳಿಗೆ ಮಾತ್ರ ಸೀಮಿತ ನಾನು ಪ್ರಶ್ನೆ. ಈ ನೈತಿಕತೆಯಲ್ಲಿ ಏನೂ ಆಗೇ ಇಲ್ಲ ಸರ್. ನೈತಿಕತೆ ಗೊತ್ತಿರೋರು ವೆಯ್ಟ್ ಮಾಡಬೇಕು ತಾನೆ. ಇನ್ವೆಸ್ಟಿಗೇಷನ್ ಆಗಬೇಕು, ಕಂಪ್ಲೀಟ್ ಆಗಬೇಕು, ಯಾರು ಹೊಣೆಗಾರಿಕೆ ಅಂತ ಆಗಬೇಕು. ಕುನ್ನಾ ರಿಪೋರ್ಟಲ್ಲಿ ಆಲ್ರೆಡಿ ಯಾರು ಹೊಣೆಗಾರಿಕೆ ಅಂತ ಆಲ್ರೆಡಿ ಅಂಥದ್ದು ಇಟ್ಕೊಂಡು ತಿರ್ಗಾ ನೈತಿಕ ಹೊಣೆನಲ್ಲಿ ರಾಜೀನಾಮೆ ಕೊಟ್ಟವ್ರಿಗೆ ಮತ್ತೆ ಸ್ಪರ್ಧೆ ಮಾಡ್ತಾ ಇರೋದು ಯಾವ ರೀತಿ ನೈತಿಕ ಲೋಳೆ ನೀವು ಹೇಳಿ. ಇದನ್ನು ನೀವೆಲ್ಲರಿಗೂ ತಲುಪಿಸ್ಬೇಕು, ಸಾರ್ವಜನಿಕರಿಗೆ ತಲುಪಿಸ್ಬೇಕು, ನಮ್ಮ ಸದಸ್ಯರಿಗೆ ತಲುಪಿಸ್ಬೇಕು. ಅವ್ರು ನೈತಿಕ ಹೊಣೆ ಇರೋರು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಿಕೊಡ್ದು ಅಂತ.